ಮಕ್ಕಳೇ ತಾವಿಲ್ಲಿ ಗಮನಿಸ್ತಾ ಇರ್ಬೋದಾಗಿರುತ್ತೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಅಧಿಕೃತವಾಗಿ ಬಿಡುಗಡೆ ಮಾಡಿರತಕ್ಕಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಅಂತ ಹೇಳ್ಬೋದಾಗಿರುವಂಥದ್ದು. ಸೊ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಅಂತಕ್ಕಂಥದ್ದು ಪೂರ್ವ ಸಿದ್ಧತಾ ಪರೀಕ್ಷೆಗಳಾಗಿರ್ಬೋದು, ವಾರ್ಷಿಕ ಪರೀಕ್ಷೆಗಳಾಗಿರ್ಬೋದು. ಸೊ ಮಕ್ಕಳಿಗೆ ಯಾವ ರೀತಿ ಪ್ರಶ್ನೆಗಳು ಬರ್ತಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಉತ್ತರಗಳನ್ನು ಬರೀಬೇಕು ಅಂತಕ್ಕಂಥದ್ದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಅಧಿಕೃತವಾಗಿ ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡಿರತಕ್ಕಂಥ ಪ್ರಶ್ನೆ ಪತ್ರಿಕೆ ಆಗಿದ್ದು ಮತ್ತು ಉತ್ತರ ಸಹಿತವಾಗಿ ಬಿಡುಗಡೆ ಮಾಡಿದರೆ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ಪ್ರಶ್ನೆ ಬಂದಾಗ ಯಾವ ರೀತಿಯ ಉತ್ತರ ಬರೀಬೇಕಿರುತ್ತೆ, ಎಷ್ಟು ಉತ್ತರನ ಬರೀಬೇಕಿರುತ್ತೆ, ಸೊ ವ್ಯಾಲ್ಯೂವೇಟರ್ಗಳು ಮೇನಾಗಿ ಏನೇನು ಅಬ್ಸರ್ವನ್ನ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತಾ ಇರುವಂಥದ್ದಾಗಿರುತ್ತೆ. ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಸಿಗುತ್ತೆ ಕನ್ನಡವಾದ ಯೂಟ್ಯೂಬ್ ಚಾನಲಲ್ಲಿ ಅಂತ ಹೇಳ್ತಾ ಇದೀಗ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಹೆಚ್ಚುವರಿ ಮಾಹಿತಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು ಅಂತ ಕೂಡ ತಿಳಿಸ್ತಾ ಇವುಗಳ ಪ್ರಕಾರ ನೀವು ಬರೆದಂಥ ಸಂದರ್ಭದಲ್ಲಿ ಹೆಚ್ಚುವರಿ ಮಾರ್ಕ್ಸನ್ನು ಕೂಡ ನೀವು ತೊಗೊಬೋದಾಗಿರುತ್ತೆ. ಸೊ ಏನೇನು ಪ್ರಮುಖವಾಗಿರುತ್ತೆ ಅಂತ ತಿಳ್ಕೊಳ್ಳುವಂಥದ್ದರೆ ಮೊದಲನೇದಾಗಿ ಇಲ್ಲಿ ಗಮನಿಸ್ತಾ ಇರ್ಬೋದಾಗಿರುತ್ತೆ. ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ವಿನಃ ಯಾವುದೇ ರೀತಿ ಇದೆ ಅಂತಿಮ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿರುವಂಥ ಕ್ವಶನ್ಸ್ ಬರ್ಬೋದಾಗಿರುತ್ತೆ, ಬರ್ದೇನೆ ಇರ್ಬೋದಾಗಿರುತ್ತೆ. ಆದರೆ ಯಾವ ರೀತಿ ಬಂದಾಗ ಯಾವ ರೀತಿ ಬರೀಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋದಲ್ಲಿ ಉತ್ತರ ಕೊಡ್ತಿರುವಂಥದ್ದಾಗಿರುತ್ತೆ ಅಂತ ಕೂಡ ತಿಳಿಸ್ತಾ ಮೊದಲನೇದಾಗಿ ಗಮನಿಸ್ಬೋದಾಗಿರುತ್ತೆ. ಫಸ್ಟ್ ಮೇನಲ್ಲಿ ಒಂದೊಂದು ಮಾರ್ಕ್ಸ್ಗೆ 8 ಕ್ವಶನ್ಗಳನ್ನು ಕೊಟ್ಟಿರ್ತಾರೆ. ಸೊ ಅದು MCQ ಅಥವಾ ಬಹು ಆಯ್ಕೆ ಪ್ರಶ್ನೆಗಳು ಅಂತ ಇರುವಂಥದ್ದಾಗಿರುತ್ತೆ. ಸರಿಯಾದ ಒಂದು ಉತ್ತರನ ನೀವು ಆಯ್ಕೆ ಮಾಡಬೇಕಿರುತ್ತೆ. ಇಲ್ಲಿ ಅಪೂರ್ಣ ಹೇಳಿಕೆ 4 ಆಯ್ಕೆಗಳನ್ನು ನೀಡಲಾಗಿರ್ತದೆ ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಸರಿಯಾದ ಆನ್ಸರ್ ಮಾತ್ರ ಇಲ್ಲಿ ಕೊಟ್ಟಿರುವಂಥದ್ದಾಗಿರುತ್ತೆ. ಇಲ್ಲಿ ಕ್ವಶನ್ ಪೇಪರ್ನ ಕೂಡ ನೀವು ಇಲ್ಲಿ ಗಮನಿಸ್ಕೋಬೋದಿರುತ್ತೆ. ಈ ರೀತಿಯಾಗಿರುತ್ತೆ. ಮೈಸೂರು ಸಂಸ್ಥಾನದ ರಾಜ್ಯಗೀತೆ ಕಾಯೋ ಶ್ರೀ ಗೌರಿಯನ್ನು ರಚಿಸಿದವರು ಯಾರು ಅಂತ. ಸೊ ಅಲ್ಲಿ ಆಪ್ಷನ್ ಕೂಡ ನಿಮಗೆ ಬಂದಿರುತ್ತೆ. ಸೊ ಇಲ್ಲಿ ಆಪ್ಷನ್ ಸಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆನ್ಸರ್ ಸರಿಯಾಗಿರೋದಾಗಿರುತ್ತೆ. ಈ ರೀತಿಯಾಗಿ ಆನ್ಸರನ್ನು ಕೂಡ ನೀವು ಗಮನಿಸ್ಕೋಬೋದಿರುತ್ತೆ. ಸೊ ಅಲ್ಲಿ ನಿಮ್ಗೆ ಆಪ್ಷನ್ಗಳಿರುತ್ತೆ. ನೀವು ಆನ್ಸರ್ನ ಅಟೆಂಡ್ ಮಾಡಿದ್ರೆ ಸಾಕಾಗಿರುತ್ತೆ. ಸರಿಯಾಗಿ ಆಪ್ಷನ್ ಏನಿರುತ್ತಲ್ಲ ಅದನ್ನು ಮೆನ್ಷನ್ ಮಾಡಿ ನೀವು ಆನ್ಸರ್ನ ಬರೀಬೇಕಾಗಿರುತ್ತೆ. ಅದನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿ. ನಂತರದಲ್ಲಿ ಸೆಕೆಂಡ್ ಮೇನ್ ಗಮನಿಸ್ಬೋದಿರುತ್ತೆ. ಒಂದೊಂದು ಮಾರ್ಕ್ಸ್ಗೆ 8 ಕ್ವಶನ್ ಕೊಟ್ಟಿರ್ತಾರೆ. ಒಂದು ವಾಕ್ಯದಲ್ಲಿ ಬರೀಬೇಕಿರುತ್ತೆ. ಈಗ ಅವ್ರ ಪ್ರಶ್ನೆ ಏನು ಕೇಳಿದಾರಲ್ಲ ಗಮನಿಸ್ಬೋದಿರುತ್ತೆ. 1 ರಿಂದ 2 ವಾಕ್ಯ ಇದ್ರೂ ಸಮಸ್ಯೆ ಆಗೋದಿಲ್ಲ ಅಲ್ಲಿ. ಸೊ ಭಾರತವನ್ನು ಒಡೆದು ಆಳಲು ಬ್ರಿಟಿಷರು 1909ರಲ್ಲಿ ಸೊ ಭಾರತೀಯ ಪರಿಷತ್ ಕಾಯ್ದೆಯನ್ನು ಹೇಗೆ ಬಳಸಿಕೊಂಡರು ಅಂತಕ್ಕಂಥದ್ದು ಏನು ಕೊಟ್ಟಿದ್ದಾರಲ್ಲ ಉತ್ತರ ಎಷ್ಟಿದೆ ನೋಡಿ ಗಮನಿಸ್ಬೋದು. ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ತರುವುದರ ಮೂಲಕ ಭಾರತವನ್ನು ಒಡೆದು ಆಳಲು ಬ್ರಿಟಿಷರು 1909ರ ಭಾರತೀಯ ಪರಿಷತ್ ಕಾಯ್ದೆಯನ್ನು ಬಳಸಿಕೊಂಡರು. ಅಂದರೆ ವಾಕ್ಯ ಪೂರ್ಣವಾಗಿ ಇಲ್ಲಿ ಬರೆದಿದ್ದಾರೆ. ಸೊ ವಾಕ್ಯ ಪೂರ್ಣವಾಗಿ ಬರೆಯೋದ್ರ ಮುಖಾಂತರದಲ್ಲಿ ನೀವು ಅಲ್ಲಿ ಸ್ಟಾರ್ಟಿಂಗ್ ಏನಿರುತ್ತಲ್ಲ ಸೊ ಅಂದರೆ ಮೇನ್ ಆನ್ಸರ್ ಇರತಕ್ಕಂಥದ್ದನ್ನು ಅಂಡರ್ಲೈನ್ ಮಾಡಿದ್ರು ಕೂಡ ಅಲ್ಲಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದಾಗಿರುವಂಥದ್ದು. ನಂತರ 10ನೇ ಕ್ವಶನ್ ನೋಡ್ಕೋಬೋದಾಗಿರುತ್ತೆ, 11ನೇ ಕ್ವಶನ್ ನೋಡ್ಬೋದು. ಸೊ ಆಲ್ಮೋಸ್ಟ್ 1 ರಿಂದ 2 ಲೈನಲ್ಲೇ ನೀವು ಇಲ್ಲಿ ಅಟೆಂಡ್ ಮಾಡಿದ್ರೆ ಸಾಕಾಗುತ್ತೆ. ನೀವು ಈಸಿಯಾಗಿ ಮಾರ್ಕ್ಸನ್ನು ಕೂಡ ತಗೋಬೋದಾಗಿರುತ್ತೆ. ಸೊ ಪ್ರಮುಖವಾಗಿ ನೋಡ್ಕೋಬೋದಾಗಿರುತ್ತೆ. ನಂತರದಲ್ಲಿ 3ನೇ ಮೇನ್ ಕೂಡ ಗಮನಿಸುವಂಥದ್ದರೆ 2 ಮಾರ್ಕ್ಸ್ಗೆ ನಿಗದಿಯಾಗಿರೋದಾಗಿರುತ್ತೆ. ನೀವು ಅಲ್ಲಿ ಪ್ರಮುಖವಾಗಿ ಅಲ್ಲಿ ಮೆನ್ಷನ್ ಕೂಡ ಆಗಿರುತ್ತೆ. ಪ್ರತಿಯೊಂದು ಪ್ರಶ್ನೆಗೂ 2 ರಿಂದ 4 ವಾಕ್ಯಗಳಲ್ಲಿ ಉತ್ತರ ಬರೀರಿ, ಅಂಶಗಳಲ್ಲಿ ಉತ್ತರಿಸಬೇಕು ಅಂತ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಸೊ ಇಲ್ಲಿ ಪ್ರಮುಖವಾಗಿ ತಿಳ್ಕೊಳ್ಳುವಂಥದ್ದರೆ ಸೊ 8 ಕ್ವಶನ್ ನೀವು ಅಟೆಂಡ್ ಮಾಡಬೇಕಿರುತ್ತೆ. ಇಲ್ಲಿ 16 ಮಾರ್ಕ್ಸ್ ನಿಗದಿಯಾಗಿರೋದಾಗಿರುತ್ತೆ. ಇದಕ್ಕೆ 2 ಮಾರ್ಕ್ಸ್ ರೀತಿಯಲ್ಲಿ. ಸೊ 1ನೇ ಕ್ವಶನ್ ಗಮನಿಸಬಹುದಾಗಿರುತ್ತೆ. ಇಲ್ಲಿ ಪ್ರಮುಖವಾಗಿ ಅರ್ಥ ಮಾಡ್ಕೊಳ್ಳುವಂಥದ್ದರೆ ಸಾರ್ವಜನಿಕ ಆಡಳಿತದ ಉಪಯೋಗಗಳನ್ನು ಪಟ್ಟಿ ಮಾಡಿ ಅಂತ ಒಂದು ಕ್ವಶನ್ ಕೊಟ್ಟಿರುವಂಥದ್ದಾಗಿರುತ್ತೆ. ಮಾನವನ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ಸಹಾಯಕ ಅಂತಕ್ಕಂಥದ್ದು ಪ್ರಮುಖವಾಗಿ ಇಲ್ಲಿ ಬರುವಂಥದ್ದಾಗಿರುತ್ತೆ. ಉತ್ತರದಲ್ಲಿ ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡುತ್ತೆ. ನಂತರದಲ್ಲಿ ಸರ್ಕಾರದ ಆಧಾರ ಸ್ತಂಭವಾಗಿದೆ, ಸಾಮಾಜಿಕ ಜವಾಬ್ದಾರಿ, ಈ ರೀತಿಯಾಗಿ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶನ ಬರೀಬೋದಾಗಿರುತ್ತೆ. ವಾಕ್ಯದಲ್ಲೂ ಕೂಡ ಬರೀಬರುತ್ತೆ. ಕ್ವಶನನ್ನು ನೋಡ್ಕೊಂಡು ಪಟ್ಟಿ ಮಾಡಿ ಅಂತ ಕೇಳಿದಾಗ ಈ ರೀತಿ ಪಟ್ಟಿನ ಮಾಡಬೇಕಿರುತ್ತೆ ನೀವು. ಅಥವಾ ಅಂತಲೂ ಕೂಡ ಕೊಟ್ಟಿದ್ದಾರೆ. ಇನ್ನೊಂದು ಕ್ವಶನ್ ಕೂಡ ಕೊಟ್ಟಿದ್ದಾರೆ, ಕಾಯಂ ಸದಸ್ಯ ರಾಷ್ಟ್ರಗಳು ಯಾವುದು ಅಂದರೆ ವಿಶ್ವಸಂಸ್ಥೆ ಅಂತ. ಸೊ ಪಟ್ಟಿ ಮಾಡಿ ಅಂತ ಕೇಳಿದಾಗ ನೀವು ಪಟ್ಟಿನೇ ಮಾಡಿ ಅಲ್ಲಿ ವೀಕ್ಷಕರೇ. ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ ಮಕ್ಕಳಿಗೆ. ಸೊ ನಂತರದಲ್ಲೂ ಕೂಡ ಗಮನಿಸಬಹುದಾಗಿರುತ್ತೆ. ಸೊ ವಿವರಿಸಿ ಅಂತಕ್ಕಂಥ ಒಂದು ಪ್ರಶ್ನೆಗಳೇನು ಬಂದಿರುತ್ತಲ್ಲ ನಿಮಗೆ, ಸಮರ್ಥಿಸಿ ಅಂತಕ್ಕಂಥದ್ದು ಇದಕ್ಕೆ ವಾಕ್ಯ ರೂಪದಲ್ಲಿ ನೀವು ಬರೆದ್ರೆ ಅರ್ಥಪೂರ್ಣವಾಗಿ ಅದು ಮಾರ್ಕ್ಸ್ ಸಿಗುವಂಥದ್ದು ಇರುತ್ತೆ. ಯಾವುವು ಅಂತೆಲ್ಲ ಕೇಳಿದಾಗ ಜಸ್ಟ್ ಈ ಥರ ಮೆನ್ಷನ್ ಮಾಡಿದ್ರೆ ನೀವು ಸಾಕಾಗಿರುತ್ತೆ ಏನು ಅಂದ್ಬಿಟ್ಟು. ಸೊ ಅಲ್ಲಿ ಮಾರ್ಕ್ಸನ್ನು ಕೂಡ ನೋಡ್ಕೋಬೇಕಿರುತ್ತೆ. ನೀವು ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಆ ಮಾರ್ಕ್ಸ್ ಆಧಾರದ ಮೇಲೆ ನೀವಲ್ಲಿ ಉತ್ತರನ ಬರೀಬೇಕಿರುತ್ತೆ. ಸುಮ್ಮನೆ ಇವಾಗ ಕಡಿಮೆ ಮಾರ್ಕ್ಸ್ ಇರೋದಕ್ಕೆಲ್ಲ ನೀವು ಜಾಸ್ತಿ ಬರೆಯೋದಕ್ಕೆ ಸಂಬಂಧ ಬರೋದಿಲ್ಲ. ಇಲ್ಲಿ ಕೂಡ ಗಮನಿಸಬಹುದಾಗಿರುತ್ತೆ. ಪ್ರಮುಖವಾಗಿ 24ನೇ ಕ್ವಶನನ್ನು ಕೂಡ ಕೊಟ್ಟಿರುವಂಥದ್ದು, ಸಂರಕ್ಷಣಾ ಕಾಯ್ದೆಯು ಗ್ರಾಹಕರ ಹಿತಾಸಕ್ತಿಯನ್ನು ಹೇಗೆ ಮಾಡುತ್ತದೆ ಅಂತ ಏನು ಕೇಳಿದಾರಲ್ಲ ಇದಕ್ಕೆ ನೀವು ವಿವರಣಾತ್ಮಕವಾಗಿ ಕೂಡ ಬರೀಬೋದಿರುತ್ತೆ. ಅದು ಪಾಯಿಂಟ್ಸ್ ಮೆನ್ಷನ್ ಮಾಡಿ ಬರ್ದಿರಲ್ಲಿ ಗಮನಿಸಬಹುದಾಗಿರುತ್ತೆ. ಎಷ್ಟು ಪಾಯಿಂಟ್ಸ್ಗೆ ಎಷ್ಟು ರೀತಿ ಮಾರ್ಕ್ಸ್ ಅಂತಕ್ಕಂಥದ್ದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಂತರ 4ನೇ ಮೇನ್ ಗಮನಿಸುವಂಥದ್ದರೆ ಇಲ್ಲಿ ನೋಡಬಹುದಾಗಿರುತ್ತೆ 3 ಮಾರ್ಕ್ಸ್ ಇರುವಂಥದ್ದಾಗಿರುತ್ತೆ. ಒಂದೊಂದು ಕ್ವಶನ್ಗೆ 9 ಕ್ವಶನ್ ನೀವು ಅಟೆಂಡ್ ಮಾಡಬಹುದಾಗಿರುತ್ತೆ. ಇಲ್ಲಿ 9 ಕ್ವಶನ್ ಅಟೆಂಡ್ ಮಾಡಬೇಕಿರುತ್ತೆ. 27 ಮಾರ್ಕ್ಸ್ ನಿಗದಿಯಾಗಿರೋದಾಗಿರುತ್ತೆ. ಸೊ ಇಲ್ಲಿ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಈ ಒಂದು ಪಾಯಿಂಟ್ಸ್ ಏನಿರುತ್ತಲ್ಲ ಇದನ್ನು ಬರೆಯೋದ್ರ ಮುಖಾಂತರ ಸಣ್ಣ ಪುಟ್ಟ ಸ್ವಲ್ಪದಾಗಾದರೂ ವಿವರಣೆ ಕೊಟ್ಟಾಗ ನಿಮಗೆ ಅಲ್ಲಿ ಅರ್ಥಪೂರ್ಣವಾಗಿ ಮಾರ್ಕ್ಸ್ ಸಿಗುವಂಥದ್ದು ಇರುತ್ತೆ. ಈ ಮೇಯ್ನಾಗಿ ಅಟ್ಲೀಸ್ಟ್ ಪಾಯಿಂಟ್ಸ್ ಅಂತ ಇರಬೇಕಿರುತ್ತೆ. ಜೊತೆಗೆ ವಿವರಣೆಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ನೀವು ಕೊಡಬೇಕಿರುತ್ತೆ. ಇಲ್ಲಿ ಅವರು ಪಾಯಿಂಟ್ಸ್ ಮೆನ್ಷನ್ ಮಾಡಿದ್ರೆ ಈ ಪಾಯಿಂಟ್ಸ್ಗಳಂತೂ ಬರೆದಿದ್ರೆ ನೀವು ವಿವರಣೆ ಕೊಟ್ಟಂಥ ಸಂದರ್ಭದಲ್ಲಿ ನಿಮಗೆ ಮಾರ್ಕ್ಸ್ ಸಿಗುವಂಥದ್ದು 100% ಅಂತಕ್ಕಂಥದ್ದು ಹೇಳ್ಬೋದಾಗಿರುತ್ತೆ. ಅಥವಾ ಕ್ವಶನ್ಗಳನ್ನು ಕೂಡ ನೋಡ್ಕೋಬೋದಾಗಿರುತ್ತೆ ಇಲ್ಲಿ. ಸೊ ಈ ರೀತಿಯಾಗಿ ಇಲ್ಲಿ ಮೇನ್ ಪಾಯಿಂಟ್ಸ್ ಆಗಿರುತ್ತೆ. ಇದು ಇವ್ಯಾಲ್ಯೂಟರ್ಗಳಿಗೆ ಈ ಪಾಯಿಂಟ್ಸ್ ನಿಮ್ಮ ಒಂದು ಆನ್ಸರ್ ಬುಕ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ನೀವು ಬರೆದಿರತಕ್ಕಂಥ ಉತ್ತರ ಪತ್ರಿಕೆಯಲ್ಲಿ ನಿಮಗೆ ಅವರು ಮಾರ್ಕ್ಸನ್ನು ಕೊಡಲಿಕ್ಕೆ ಸೊ ಇದನ್ನು ಮೇನ್ ಬರೆದಿರೋದ್ರಿಂದ ನೀವು ಅದಕ್ಕೆ ವಿವರಣೆ ಕೂಡ ಕೊಟ್ಟಿದ್ದೀರಾ ಅಂದಾಗ ಸೊ ವಿವರಣೆಗಿಂತ ಪ್ರಮುಖವಾಗಿ ಇದು ಮ್ಯಾಟರ್ ಆಗುತ್ತೆ ಅಂತ ಹೇಳ್ಬೋದು. ಬಟ್ ವಿವರಣೆ ಕೂಡ ಅಷ್ಟಾಗಿ ಮ್ಯಾಟರ್ ಆಗುತ್ತೆ. ಬಟ್ ಆದರೆ ಮೆಜಾರಿಟಿ ಇವ್ಯಾಲ್ಯೂಟರ್ಸ್ ಏನು ಮಾಡ್ತಾರೆ ಅಂದರೆ ಇವರಿಗೆ ಕೀ ಆನ್ಸರನ್ನು ಕೊಟ್ಟಂಥ ಸಂದರ್ಭದಲ್ಲಿ ಇದೇ ಪ್ರಮುಖ ಪಾತ್ರನ ವಹಿಸುತ್ತೆ ಅಂತ ಹೇಳ್ಬೋದಾಗಿರುವಂಥದ್ದು. ಆ ಕಾರಣಕ್ಕೆ ಈ ರೀತಿಯಾಗಿ ನೀವು ಪಾಯಿಂಟ್ಸ್ ವೈಸಲ್ಲಿ ಅದನ್ನು ಬರೆದು ಅದಕ್ಕೆ ಸ್ವಲ್ಪ ವಿವರಣೆಗಳನ್ನು ಕೊಟ್ಟು ಅಂಡರ್ಲೈನ್ಗಳು ಮಾಡಿದಂಥ ಸಂದರ್ಭದಲ್ಲಿ ಔಟ್ ಆಫ್ ಮಾರ್ಕ್ಸ್ಗಳನ್ನು ಕೂಡ ಸ್ಕೋರ್ ಮಾಡಬಹುದಾಗಿರುತ್ತೆ. ಆ ಕಾರಣಕ್ಕೆ ತಿಳಿಸ್ತಾ ಇರುವಂಥದ್ದು ಇವುಗಳನ್ನು. ಸೊ ಈ ರೀತಿ ಪ್ರಶ್ನೆಗಳು ಬಂದಾಗ ಈ ರೀತಿಯಾಗಿ ನೀವು ಉತ್ತರನ ಬರೀಬೇಕಿರುತ್ತೆ, ನೋಡ್ಕೊಬೋದಾಗಿರುತ್ತೆ. ಮತ್ತು ಮಾರ್ಕ್ಸ್ ಎಷ್ಟು ಇದೆ ಆ ಒಂದು ಕ್ವಶನ್ ಇರುತ್ತಲ್ಲ ಅದು ಎಷ್ಟು ಮಾರ್ಕ್ಸ್ ಇರುತ್ತೆ ನೋಡಿ ಗಮನಿಸಬಹುದಾಗಿರುತ್ತೆ ನೀವು. ಸೊ ಇಲ್ಲಿ 6 ಪಾಯಿಂಟ್ ಬರ್ತಿದ್ದಾರೆ. ಅರ್ಧ ಮಾರ್ಕ್ಸ್ ರೀತಿ 3 ಮಾರ್ಕ್ಸ್ ಅಂತಕ್ಕಂಥದ್ದು ನಿಗದಿಯಾಗಿರೋದಾಗಿರುತ್ತೆ. ಭಾರತ ಸರ್ಕಾರವು ಭಯೋತ್ಪಾದನೆಯ ಸವಾಲನ್ನು ಹೇಗೆ ನಿಗ್ರಹಿಸುತ್ತದೆ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರಲ್ಲ. ಸೊ ಈ ರೀತಿಯಾಗಿ 6 ಪಾಯಿಂಟ್ಸ್ ಮೆನ್ಷನ್ ಅವ್ರು ಮಾಡಿದ್ದಾರೆ. ಆ ಕಾರಣಕ್ಕೆ ಅರ್ಧ ಮಾರ್ಕ್ಸ್ ರೀತಿಯಲ್ಲಿ
3 ಮಾರ್ಕ್ಸ್ ಕೊಟ್ಟಿರುವಂಥದ್ದಾಗಿರುತ್ತೆ. ಹಂಗಂದ್ಬಿಟ್ಟು ನೀವು 10 ಪಾಯಿಂಟ್ಸ್ ಮೆನ್ಷನ್ ಮಾಡಿದ್ರೆ ಅವ್ರು 5 ಮಾರ್ಕ್ಸ್ ಕೊಡ್ತಾರೆ ಆ ಥರ ಅಲ್ಲ. ಜಸ್ಟ್ ಅದು ಪಾಯಿಂಟ್ಸ್‌ಗೆ ಅಲ್ಲಿ ಮೆನ್ಷನ್ ಕೂಡ ಆಗಿರುತ್ತೆ. ಆಮೇಲೆ ಆ ಕ್ವೆಶ್ಚನ್ ಎಷ್ಟು ಮಾರ್ಕ್ಸ್‌ಗೆ ಅಂದ್ಬಿಟ್ಟು ಇಲ್ಲಿ ಕೂಡ ಗಮನಿಸಬಹುದಾಗಿರುತ್ತೆ. ಸಂಘಟಿತ ಕೆಲಸಗಾರ, ಅಸಂಘಟಿತ ಕೆಲಸಗಾರ ಅಂತ ಯಾವುದಾದರೂ 3 ವ್ಯತ್ಯಾಸಗಳನ್ನು ನೀವಿಲ್ಲಿ ಬರೀಬೇಕಾಗಿರುತ್ತೆ ಇದಕ್ಕೆ. ಬಟ್ ಇಲ್ಲಿ ಜಾಸ್ತಿನೂ ಕೂಡ ಕೊಟ್ಟಿದ್ದಾರೆ. ಕನಿಷ್ಠ ನೀವು ಒಂದು ಕ್ವೆಶ್ಚನ್‌ಗೆ 3 ಮಾರ್ಕ್ಸ್ ಇದೆ ಅಲ್ವಾ, ಆ ಕಡೆ 3 ಈ ಕಡೆ 3 ಬರೆದ್ರೆ 6 ಪಾಯಿಂಟ್ಸ್‌ಗಳಾಗಿರೋದಾಗಿರುತ್ತೆ. ಸೊ ಆ ಕಾರಣಕ್ಕೆ ಆವಾಗಲೂ ನಿಮಗೆ ಮಾರ್ಕ್ಸ್ ಸಿಗುವಂಥದ್ದು ಇರುತ್ತೆ. ಬಟ್ ಆದಷ್ಟು ಆಲ್ಮೋಸ್ಟ್ ಇವಾಗ ಜಸ್ಟ್ 3 ಬೇಕಿದೆ ಅಂದಾಗ ನೀವು 4-5 ಪಾಯಿಂಟ್ಸ್ ಆದ್ರೂ ಎಕ್ಸ್ಟ್ರಾನೇ ಬರೆದು ಬಂದಿರಿ, 2-3 ಪಾಯಿಂಟ್ ಎಕ್ಸ್ಟ್ರಾನೇ ಬರೆದು ಬಂದಿರಿ. ಆ ಸಂದರ್ಭದಲ್ಲಿ ನೀವು ಯಾವುದೋ ಒಂದು ಪಾಯಿಂಟಲ್ಲಿ ತಪ್ಪು ಮಾಡಿದ್ದೀರಾ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿ ಮಾಡಿದ್ದೀರಾ ಅಂತಕ್ಕಂಥ ಸಂದರ್ಭದಲ್ಲಿ ಇನ್ನೊಂದಕ್ಕೆ ಮಾರ್ಕ್ಸ್ ಸಿಗುವಂಥ ಸಾಧ್ಯತೆ ಇರುತ್ತೆ. ಅರ್ಥಪೂರ್ಣವಾಗಿ ಒಂದು ಅರ್ಥ ಬರ್ತಿಲ್ಲ ಅನ್ನೋ ಸಂದರ್ಭದಲ್ಲಿ ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ. ನಂತರ ಇಲ್ಲಿ 4 ಕ್ವೆಶ್ಚನ್ ಅಟೆಂಡ್ ಮಾಡಬೇಕಾಗಿರುತ್ತೆ. 4 ಮಾರ್ಕ್ಸ್ ನಿಗದಿಯಾಗಿರೋದಾಗಿರುತ್ತೆ. 16 ಅಂಕಗಳು ಇಲ್ಲಿ ತಗೋಬೋದಾಗಿರುತ್ತೆ 5ನೇ ಮೇನಲ್ಲಿ ಗಮನಿಸಬಹುದಾಗಿರುತ್ತೆ. ಇಲ್ಲಿ ಸ್ವಲ್ಪ ನೀವು ಆನ್ಸರ್ ಜಾಸ್ತಿ ಬರೀಬೇಕಿರುತ್ತೆ. ಭಾರತದ ಸ್ವತಂತ್ರ ಹೋರಾಟದಲ್ಲಿ ಬುಡಕಟ್ಟು ದಂಗೆಗಳ ಪಾತ್ರವನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸ್ವಲ್ಪ ಜಾಸ್ತಿ ಬರೀಬೇಕಿರುತ್ತೆ, ಗಮನಿಸಬಹುದಾಗಿರುತ್ತೆ. ಇಲ್ಲಿ ಪಾಯಿಂಟ್ ವೈಸ್ ಆನ್ಸರ್ ಅನ್ನು ಕೊಟ್ಟಿದ್ದಾರೆ. ಸಮಾಜ ವಿಜ್ಞಾನ ಆಗಿರೋದ್ರಿಂದ ನೀವು ಪಾಯಿಂಟ್ಸ್ ವೈಸ್ ಆನ್ಸರ್ ಅನ್ನು ಚೆನ್ನಾಗಿ ಬರೀಬಹುದಾಗಿರುತ್ತೆ. ಮತ್ತು ಆದಷ್ಟು ಅರ್ಥಪೂರ್ಣವಾಗಿ ಒಂದು ಪಾಯಿಂಟ್ಸ್ ವೈಸ್ ಅಲ್ಲಿ ಬರೆದ್ರು ಕೂಡ, ಯಾಕಂದ್ರೆ ವ್ಯಾಲ್ಯೂವೇಟರ್ಸ್ಗಳಿಗೆ ನೀವು ತುಂಬ ಥಿಯರಿ ಬರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂದರೆ ಅಷ್ಟು ಸಮಯ ಇಲ್ಲದೆ ಹೋಗ್ಬೋದಾಗಿರುತ್ತೆ. ಅಥವಾ ನೀವು ಬರೆಯುವಂಥ ಹ್ಯಾಂಡ್ ರೈಟಿಂಗ್ಗಳು ಕೂಡ ಮ್ಯಾಟರ್ ಆಗಬೋದಿರುತ್ತೆ. ಆ ಕಾರಣಕ್ಕೆ ಬರೆಯುವಂಥ ಮೈನ್ ಪಾಯಿಂಟ್ಸ್ಗಳನ್ನು ಆದಷ್ಟು ನೀವು ವಿವರಣಾತ್ಮಕವಾಗಿ ಬರೆದರೂ ಸಮಸ್ಯೆ ಇಲ್ಲ. ಬಟ್ ಆ ಪಾಯಿಂಟ್ಸ್ಗಳನ್ನು ಅಂಡರ್ಲೈನ್ ಮಾಡಿರಿ. ಏನು ಮೈನ್ ಇರುತ್ತಲ್ಲ, ಈ ಒಂದು ಕ್ವೆಶ್ಚನ್ಗಳಲ್ಲಿ ಗಮನಿಸ್ತಿರಲ್ಲ, ಇವುಗಳೆಲ್ಲ ಮೈನ್ ಇರುತ್ತೆ ಕೆಲವೊಂದು ಅಂಶಗಳು. ಸೊ ಅವುಗಳನ್ನು ನೀವು ಅಂಡರ್ಲೈನಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ಮತ್ತು ಗ್ಯಾಪ್ ಬಿಟ್ಟು ಬರೆದಂಥ ಸಂದರ್ಭದಲ್ಲಿ ಅದು ಚೆನ್ನಾಗಿ ಕಂಡಾಗ ಮತ್ತು ಅದು ಮೈನ್ ಆನ್ಸರ್ ಇರಬೇಕಿರುತ್ತೆ. ಸುಮ್ಮನೆ ನೀವು ಇವಾಗ ಕತೆ ಬರೀತೀರಾ ಅಂತಂದ್ಬಿಟ್ಟು ಕತೆ ಬರೆಯೋದಾಗಿರೋದಿಲ್ಲ. ಸೊ ಈಗ ಕೆಲವೊಂದು ಗಾದೆ ವಿವರಣೆ ಈ ಥರ ಬರೀತಿರಲ್ಲ, ಆ ಥರ ಬರೆಯುವಂಥದ್ದು ಇರೋದಿಲ್ಲ ಇಲ್ಲಿ ಸಮಾಜ ವಿಜ್ಞಾನದಲ್ಲಿ. ಸೊ ಪಾಯಿಂಟ್ ವೈಸಲ್ಲಿ ನೀವು ಆನ್ಸರ್ನ ಬರೀಬೇಕಿರುತ್ತೆ ಮತ್ತು ಅಲ್ಲಿ ವಿವರಣೆಗಳನ್ನು ಕೂಡ ಬರೀಬೇಕಿರುತ್ತೆ. ಇಷ್ಟು ಮಾತ್ರ ಬರೆದ್ರೆ ಸಾಧ್ಯವಿಲ್ಲ, ಇದಕ್ಕೆ ವಿವರಣೆಗಳು ಕೂಡ ಅಗತ್ಯ ಇರೋದಾಗಿರುತ್ತೆ. ಕೆಲವೊಂದು ಪಾಯಿಂಟ್ಸ್ಗಳು ನೀವು ಕಡಿಮೆ ಬರೆದಂಥ ಸಂದರ್ಭದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನು ವಿವರಿಸಿ ಅಂತ ಕೇಳಿದರೆ ಇವುಗಳನ್ನು ಬರೆದಿದ್ದಾರೆ. ಆಲ್ಮೋಸ್ಟ್ ಸ್ವಲ್ಪ ವಿವರಣೆ ಕೊಡಬೇಕಿರುತ್ತೆ. ಅದು ಏನಿತ್ತ ವಿವರಣಾತ್ಮಕ ರೂಪದಲ್ಲಿ ಬರೀಬೇಕಿರುತ್ತೆ. ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಅಂತ ಕೊಟ್ಟಿದ್ದಾರಲ್ಲ, ಅದನ್ನು ಸ್ವಲ್ಪ ಬ್ರೀಫ್ ಆಗಿ ಅದನ್ನು ಎಕ್ಸ್ಪ್ಲೇನ್ ಮಾಡೋದ್ರ ರೀತಿಯಲ್ಲಿ. ಸೊ ಈ ರೀತಿಯಾಗಿ ಬರೆದಂಥ ಸಂದರ್ಭದಲ್ಲಿ ನಿಮಗೆ ಅದು ಹೆಚ್ಚಿನ ಒಂದು ಸಹಕಾರಿ ಕೂಡ ಆಗುತ್ತೆ ಅಂತ ಹೇಳ್ಬೋದಾಗಿರುವಂಥದ್ದಾಗಿರುತ್ತೆ. ನಂತರದಲ್ಲೂ ಕೂಡ ಗಮನಿಸ್ಕೋಬೋದಾಗಿರುತ್ತೆ. ಈ ರೀತಿಯಾಗಿ ಕೊಟ್ಟಿದ್ದಾರೆ. ಪ್ರಮುಖವಾಗಿ 6ನೇ ಮೇಲೆ ನೋಡ್ಬೋದಾಗಿರುತ್ತೆ. ಮ್ಯಾಪ್ ಅಂತಕ್ಕಂಥ ಇರುತ್ತೆ. ಈ ಕೆಳಗಿನ ಯಾವುದಾದ್ರೂ 5 ನಿಮಗೆ ಕೊಟ್ಟಿರುವ ಭಾರತ ನಕ್ಷೆಯಲ್ಲಿ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಮ್ಯಾಪನ್ನು ಅವ್ರು ಕೊಟ್ಟಿದ್ರು ಅಂತಂದಾಗ ನೀವು ಅಲ್ಲಿ ಗುರುತು ಮಾತ್ರ ಮಾಡಬೇಕಿರುತ್ತೆ. ಇಲ್ಲ ಮ್ಯಾಪನ್ನು ಬರೀರಿ ಅಂತಂದಾಗ ಅಲ್ಲಿ ಬರೆದು ಕೂಡ ನೀವು ಮಾರ್ಕ್ಸ್ನ ಏನು ಮ್ಯಾಪ್ ಗುರುತು ಮಾಡಿ ಅಂದಾಗ ಅದಕ್ಕೂ ಡಿವೈಡ್ ಆಗೋದಾಗಿರುತ್ತೆ ಕೆಲವೊಂದು ಸಂದರ್ಭದಲ್ಲಿ. ಸೊ ಆ ಕಾರಣಕ್ಕೆ ಮ್ಯಾಪನ್ನೇ ಕೊಟ್ಟಿದ್ದಾರೆ ಅಂದಾಗ ನೀವು 5 ಗುರುತು ಮಾಡಬೇಕಿರುತ್ತೆ. ನಿಮ್ಗೆ ಅಲ್ಲಿ ಜಾಸ್ತಿ ಕೊಟ್ಟಿದ್ದಾರೆ ಅನ್ನೋ ಸಂದರ್ಭದಲ್ಲಿ ನೋಡಿ ಇಷ್ಟನ್ನ ಕೊಟ್ಟಿರುವಂಥದ್ದಾಗಿರುತ್ತೆ. ಸೊ ಅಲ್ಲಿ 5 ಗುರುತು ಮಾಡಿ ಅಂತ ಕೊಟ್ಟಿರೋದ್ರಿಂದ ನೀವು 5 ಗುರುತು ಮಾಡಿದಾಗ ಒಂದೊಂದು ಗುರುತು ಮಾಡಿದಾಗಲೂ ಒಂದೊಂದು ಮಾರ್ಕ್ಸ್ ನಿಗದಿಯಾಗಿರೋದಾಗಿರುತ್ತೆ ಅದಕ್ಕೆ. ಸೊ ಈ ರೀತಿಯಾಗಿ ಇಲ್ಲಿ ಮಾರ್ಕ್ಸ್ನ ತಗೋಬೋದಾಗಿರುತ್ತೆ. ಆದಷ್ಟು ಮ್ಯಾಪನ್ನು ಪ್ರಾಕ್ಟೀಸ್ ಮಾಡಿ ನೀವು ಅಂತಕ್ಕಂತಲೇ ಹೇಳ್ಬೋದಾಗಿರುತ್ತೆ. ಪ್ರಮುಖವಾಗಿ ಕ್ವೆಶ್ಚನ್ಗಳನ್ನ ಕೂಡ ಅರ್ಥ ಮಾಡ್ಕೋಬೋದಾಗಿರುತ್ತೆ. ದೃಷ್ಟಿವಿಕಲಚೇತನರಿಗೆ ಪರ್ಯಾಯ ಕ್ವೆಶ್ಚನ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಅವರಿಗೆ ಸಂಬಂಧಪಟ್ಟಂತೆ ಆ ಒಂದು ಮಕ್ಕಳಿಗೆ, ಯಾಕಂದರೆ ಅವ್ರಿಗೆ ಮ್ಯಾಪನ್ನು ಗುರುತು ಮಾಡಲಿಕ್ಕೆ ಆಗೋದಿಲ್ಲ ಆ ಒಂದು ರೀಸನಿಂದ. ಸೊ ಈ ಒಂದು ಕ್ವೆಶ್ಚನ್ನ ಅವ್ರು ಅಟೆಂಡ್ ಮಾಡ್ಕೋಬೋದಾಗಿರುತ್ತೆ. ಎಕ್ಸ್ಟ್ರಾ ಒಂದು ಕ್ವೆಶ್ಚನ್ ಕೂಡ ಅವರಿಗೆ ಇರುವಂಥದ್ದು ಇರುತ್ತೆ. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಈ ರೀತಿಯಾಗಿ ಒಂದು ನೀವು ಮಾರ್ಕ್ಸ್ನ ಸ್ಕೋರ್ ಮಾಡಬೋದಾಗಿರುತ್ತೆ. ಯಾವ ರೀತಿ ಪ್ರಶ್ನೆ ಬಂದಾಗ ಯಾವ ರೀತಿ ಬರೀಬೇಕಿರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಿಮ್ಮೆಲ್ಲ ಸ್ನೇಹಿತರಿಗೆ ಆದಷ್ಟು ವಿಡಿಯೋ ಶೇರ್ ಮಾಡಿ ಅವ್ರಿಗೂ ಕೂಡ ಒಂದು ಮಾಹಿತಿನ ತಲುಪಿಸಿ. ಇದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ವಿನಃ ಯಾವುದೇ ಅಂತಿಮ ಅಂತಕ್ಕಂಥದ್ದು ಆಗಿರೋದಿಲ್ಲ ವಿದ್ಯಾರ್ಥಿಗಳೇ. ಹೆಚ್ಚಿನ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.